ಇಲ್ಲೊಂದು ಕಡೆ ಭಯದಿಂದ ಆತಂಕದಿಂದ ಮಾನ್ಯ ಮುಖ್ಯಮಂತ್ರಿಗಳ ಮುಖದಲ್ಲಿ ಯಾವುದೇ ಒಂದು ವಿಶ್ವಾಸವನ್ನ ನೋಡದೇ ಇರತಕ್ಕಂತ ಇವತ್ತಿನ ಈ ಒಂದು 17ನೇ ಬಜೆಟ್ ಅನ್ನ ನೋಡಿದ್ರೆ ಬಹುಶಃ ಈ ಒಂದು ಬಜೆಟ್ ಅವರ ಕೊನೆಯ ರಾಜಕೀಯವಾದಂತ ಒಂದು ಬಜೆಟ್ ಆಗಬಹುದೇನೋ ಅಂತಕ್ಕಂಥದ್ದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ರಾಜಕಾರಣದ ಬೆಳವಣಿಗೆಗಳು ನೋಡಿದಾಗ ಅವರ ಸ್ವಂತ ಪಕ್ಷದ ಶಾಸಕರುಗಳು ಬೀದಿನಲ್ಲಿ ಇಳಿದು ಸಾರ್ವಜನಿಕ ವಲಯದಲ್ಲಿ ಮಾಧ್ಯಮಗಳ ಮುಂದೆ ಬಂದು ಮುಖ್ಯಮಂತ್ರಿಯ ಕುರ್ಚಿಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಬಹುಶಃ ಇದು ಮಾನ್ಯ ಮುಖ್ಯಮಂತ್ರಿಗಳ ಕೊನೆಯ ಬಜೆಟ್ ಏನು ಅಂತಕ್ಕಂಥದ್ದು ನಾವಾದರೂ ಕೂಡ ಭಾವಿಸಬೇಕಾಗ್ತದೆ. ಆದರೆ ಇವತ್ತಿನ ಈ ಒಂದು ಬಜೆಟ್ ಈ 17ನೇ ಬಜೆಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ನಾವು ಮಾತನಾಡೋದಾದ್ರೆ ಇಡೀ ರಾಜ್ಯವನ್ನ ಒಂದು ಸಾಲದ ಸುನಾಮಿಗೆ ದೂಡಿರ್ತಕ್ಕಂಥದ್ದು ಬಹಳ ಸತ್ಯ. ಕಾರಣ ಕಳೆದ 3 ವರ್ಷಗಳಿಂದ ನಾವು ನೋಡ್ತಾನೆ ಬಂದಿದ್ದೇವೆ ಎಷ್ಟು ಪ್ರತಿ ವರ್ಷವೂ ಕೂಡ ಸಾಲದ ಹೊರೆ ನಮ್ಮ ಪ್ರತಿಯೊಬ್ಬ ಕನ್ನಡದ ನಾಗರಿಕನ ಹೆಗಲ ಮೇಲೆ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಇವತ್ತಿನ ಈ ಒಂದು ಬಜೆಟ್ ಅನ್ನ ನೋಡಿದಾಗ ಮೊದಲನೇ ವರ್ಷದ ಬಜೆಟ್ 1 ಲಕ್ಷ ಕೋಟಿಗೂ ಹೆಚ್ಚು ಮೀರಿತ್ತು ಸಾಲ. ಮತ್ತೆ ಎರಡನೇ ಬಜೆಟ್ ಕೂಡ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ನಮ್ಮ ತಲೆಗೆ ಹಾಕಿದ್ರು. ಆದ್ರೆ ಇವತ್ತು ಹೆಚ್ಚು ಕಮ್ಮಿ 1.32 ಅಂದ್ರೆ 1,32,000 ಕೋಟಿಯಷ್ಟು ಸಾಲದ ಹೊರೆಯನ್ನ ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಹೆಗಲ ಮೇಲೆ ಇದನ್ನ ಇನ್ನೊಂದು ಸ್ವಲ್ಪ ವಿಂಗಡಿಸಿ ಹೇಳಬೇಕು ಅಂತಕ್ಕಂಥದ್ದಾದ್ರೆ ಕಳೆದ 3 ವರ್ಷದಲ್ಲಿ ಏನೊಂದು 76,000 ಪ್ರತಿಯೊಬ್ಬ ಈ ರಾಜ್ಯದ ನಾಗರಿಕನ ಮೇಲೆ ಸಾಲ ಇತ್ತು, ಅದು ಇವತ್ತು 1,12,000ಕ್ಕೆ ಹೋಗಿ ತಲುಪಿದೆ. ಅಂದ್ರೆ ಕೇವಲ 3 ವರ್ಷದಲ್ಲಿ 5,22,000 ಕೋಟಿ ಸಾಲ ಇದ್ದಂತ ನಮ್ಮ ರಾಜ್ಯ ಅದನ್ನ ಹೆಚ್ಚು ಕಮ್ಮಿ ಬಹುಶಃ ಮುಂದಿನ ಸಾಲ ಅಷ್ಟರಲ್ಲಿ ಅದು 8,24,000 ಕೋಟಿಯಷ್ಟು ಸಾಲದ ಸಂಪೂರ್ಣ ಭಾರವನ್ನ ಇವತ್ತು ನಮ್ಮ ಕನ್ನಡಿಗರ ಮೇಲೆ ಹಾಕಿರ್ತಕ್ಕಂಥದ್ದು ಬಹುಶಃ ಈ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಸಾಧನೆ ಇರ್ಬೋದೇನೋ ಅವರ ಅಭಿಪ್ರಾಯದಲ್ಲಿ. ಆದ್ರೆ ಇವೆಲ್ಲವನ್ನ ನೋಡಿದಾಗ ಒಂದು ನಮಗನ್ಸಿದ್ದು ಇವತ್ತು ಯಾತಕ್ಕೋಸ್ಕರ ಈ ಒಂದು ಕಪ್ಪು ಪತ್ರವನ್ನ ನಿಮ್ಮ ಮುಂದೆ ಬಿಡುಗಡೆ ಮಾಡಿದ್ವು, ಈ ನಾಡಿನ ಕನ್ನಡಿಗರ ಒಂದು ಧ್ವನಿಯಾಗಿ ಇವತ್ತು ಜನತಾದಳ ಪಕ್ಷ ಕೆಲಸ ಮಾಡ್ತಾ ಇದೆ. ಏನೇನು ಅನಾಹುತಗಳು ಕಳೆದ 3 ವರ್ಷದಲ್ಲಿ ಸಂಪೂರ್ಣ ಬಹುಮತ ಬಂದಂತ ಈ ರಾಜ್ಯ ಸರ್ಕಾರದ ಈ 3 ವರ್ಷದ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಏನಿದೆ, ಸಂಪೂರ್ಣವಾಗಿ ನಮ್ಮ ರಾಜ್ಯವನ್ನ ಮುಂದಿನ ದಿನಗಳಲ್ಲಿ ಒಂದು ರೀತಿ ಆರ್ಥಿಕವಾದಂಥ ಸಂಕಷ್ಟದ ದಿನಗಳನ್ನ ಎದುರಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಬಹಳ ದಿಟ್ಟವಾದಂಥ ಹೆಜ್ಜೆ ಇಟ್ಟುಬಿಟ್ಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರ. ಹಾಗಾಗಿ ಇವತ್ತು ಎಕನಾಮಿಕ್ ಚಾರ್ಜ್ ಶೀಟ್ ಅಂತಕ್ಕಂಥದ್ದು ಈ ಒಂದು ಬುಕ್ನ ಇವತ್ತು ಏನು ನಾವು ಒಂದು ಕಪ್ಪು ಪತ್ರ ಅಂತಕ್ಕಂಥದ್ದನ್ನ ಯಾಕೆ ಕರಿತಾ ಇದ್ದೇವೆ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಸರ್ಕಾರಗಳು ಅವರಲ್ಲಿ ವಿಶ್ವಾಸ ಇದ್ದಂತ ಸಂದರ್ಭದಲ್ಲಿ ಶ್ವೇತಪತ್ರವನ್ನ ಹೊರಡಿಸಬೇಕಾಗ್ತದೆ. ಇವತ್ತು ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನತಾದಳ ಪಕ್ಷದ ವತಿಯಿಂದ ನಮ್ಮ JDLP ನಾಯಕರು ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರು, ಅದು ಮೇಲ್ಮನೆ ಇರ್ಬೋದು ಕೆಳಮನೆ ಇರ್ಬೋದು, ಎಲ್ಲರೂ ಕೂಡ ಇವತ್ತು ಬಂದು ಕೂತು ಒಂದು ನಿಮಗೆ ಬಹಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಆಗ್ರಹಿಸ್ಲಿಕ್ಕೆ ಬಯಸ್ತೇವೆ. ರಾಜ್ಯದ ನಿಜವಾದಂತ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪಿಸಿದ್ದೀರಿ, ಇದನ್ನ ದಯವಿಟ್ಟು ನಮಗೆ ಒಂದು ವೈಟ್ ಪೇಪರ್ ಅನ್ನ ಈ ಕೂಡಲೇ ನೀವು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಾವು ಬಹಳ ಗಟ್ಟಿ ನಿಲುವಿಂದ ನಿಮ್ಗೆ ಆಗ್ರಹ ಪಡಿಸಲಿಕ್ಕೆ ಇಷ್ಟಪಡ್ತೇವೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.